ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ಸೈನ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಡೋಣ ಸ್ನೇಹಿತರೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಬೆಳಕಿನ ಶಕ್ತಿ ಯಾವ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ ಅಂದರೆ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಎಲೆಗಳಲ್ಲಿ ಅನಿಲಗಳ ವಿನಿಮಯ ಯಾವುದರ ಮೂಲಕ ಜರುಗುತ್ತೆ ಅಂದರೆ ಪತ್ರರಂಧ್ರಗಳ ಮೂಲಕ ಜರುಗುತ್ತೆ. ಪತ್ರರಂಧ್ರಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ಯಾರು ನಿಯಂತ್ರಿಸ್ತಾರೆ ಅಂದರೆ ಕವಲು ಜೀವಕೋಶಗಳು. ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗಿ ಪರಿವರ್ತನೆ ಆಗುತ್ತೆ? ಕಾರ್ಬೋಹೈಡ್ರೇಟ್ ಆಗಿ ಬದಲಾವಣೆ ಆಗುತ್ತೆ. ಸಸ್ಯಗಳಿಗೆ ನೈಟ್ರೋಜನ್ ಯಾವ ರೂಪದಲ್ಲಿ ದೊರೆಯುತ್ತದೆ ಅಂದರೆ ನೈಟ್ರೈಡ್ ಮತ್ತು ನೈಟ್ರೈಟ್ಗಳ ರೂಪದಲ್ಲಿ ದೊರೆಯುತ್ತೆ. ಪರಾವಲಂಬಿ ಪೋಷಣೆ ಹೊಂದಿರುವ ಒಂದು ಸಸ್ಯಕ್ಕೆ ಉದಾಹರಣೆ ಯಾವುದಂದ್ರೆ ಕಸ್ಕೋಟ್ಕ, ಅಮರ್ಬೆಲ್ ಅಂತ ಕೂಡ ಕರೀತಾರೆ. ಪರಾವಲಂಬಿ ಪೋಷಣೆಯನ್ನು ಹೊಂದಿರುವಂತಹ ಸಸ್ಯ. ಅಮೀಬಾ ಆಹಾರವನ್ನ ಹೇಗೆ ಒಳ ತೆಗೆದುಕೊಳ್ಳುತ್ತೆ ಅಂದ್ರೆ ಮಿಥ್ಯಪಾದದ ಮೂಲಕ ತೆಗೆದುಕೊಳ್ಳುತ್ತೆ. ಪ್ಯಾರಾಮಿಸಿಯಂ ಆಹಾರವನ್ನ ಒಳ ತೆಗೆದುಕೊಳ್ಳಲು ಯಾವುದನ್ನ ಬಳಸಲಾಗುತ್ತೆ ಅಂದ್ರೆ ಕಾಶಾಂಗ. ಲಾಲಾರಸದಲ್ಲಿರುವ ಕಿಣ್ವದ ಹೆಸರು ಅಮೈಲೇಸ್. ಲಾಲಾರಸದ ಅಮೈಲೇಸ್ ಪಿಷ್ಟವನ್ನ ಏನಾಗಿ ವಿಭಜಿಸಲಾಗುತ್ತೆ? ಸಕ್ಕರೆ. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರವನ್ನ ಮುಂದಕ್ಕೆ ತಳ್ಳುವ ಸ್ನಾಯು ಚಲನೆಗೆ ಏನಂತಾರೆ ಅಂದ್ರೆ ಪರಿಕ್ರಮಣ ಸಂಕುಚನ ಚಲನೆ. ಜಠರದಲ್ಲಿರುವ ಜಠರ ಗ್ರಂಥಿಗಳು ಏನನ್ನ ಸ್ರವಿಸುತ್ತವೆ? ಇದು ಇಂಪಾರ್ಟೆಂಟು. ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪಿನ್ಸ್ ಮತ್ತೆ ಲೋಳೆಗಳು. ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯವೇನು? ಪೆಪಿನ್ಸ್ ಕಿಣ್ವದ ಕಾರ್ಯಕ್ಕೆ ಆಮ್ಲೀಯ ಮಾಧ್ಯಮವನ್ನು ಒದಗಿಸುವಂಥದ್ದು. ಜಠರದಲ್ಲಿ ಲೋಳೆಯ ಕಾರ್ಯವೇನು? ಜಠರದ ಒಳಪದರವನ್ನು ಆಮ್ಲದಿಂದ ರಕ್ಷಿಸುವುದು. ಸಸ್ಯಾಹಾರಿಗಳಲ್ಲಿ ಸಣ್ಣ ಕರಳು ಉದ್ದವಾಗಿರುತ್ತದೆ ಏಕೆಂದರೆ ಸೆಲ್ಯುಲಸ್ ಅನ್ನು ಜೀರ್ಣಿಸಲು. ಮಾಂಸಾಹಾರಿಗಳಲ್ಲಿ ಸಣ್ಣ ಕರಳು ಗಿಡ್ಡವಾಗಿರುತ್ತದೆ ಏಕೆ? ಮಾಂಸ ಸುಲಭವಾಗಿ ಜೀರ್ಣವಾಗುವುದರಿಂದ. ಸಣ್ಣ ಕರಳು ಯಾವ ಆಹಾರ ಘಟಕಗಳ ಸಂಪೂರ್ಣ ಪಚನದ ಸ್ಥಳವಾಗಿದೆ ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬುಗಳು. ಯಕೃತ್ ಏನನ್ನ ಸ್ರವಿಸುತ್ತೆ ಅಂದರೆ ಪಿತ್ತರಸವನ್ನ ಸ್ರವಿಸುತ್ತೆ. ಪಿತ್ತರಸದ ಲವಣಗಳ ಕಾರ್ಯವೇನು ಅಂದರೆ ಕೊಬ್ಬಿನ ದೊಡ್ಡ ಕಣಗಳನ್ನು ಸಣ್ಣ ಸಣ್ಣ ಕಣಗಳಾಗಿ ವಿಭಾಗಿಸುವಂಥದ್ದು. ಮೇದೋಜೀರಕ ರಸದಲ್ಲಿರುವ ಕಿಣ್ವಗಳು ಟಿಪ್ಸಿನ್ ಮತ್ತು ಲೈಪೇಸ್. ಪ್ರೋಟೀನ್ ಅನ್ನ ಜೀರ್ಣಿಸುವ ಮೇದೋಜೀರಕಾಂಗ ಕಿಣ್ವ ಯಾವುದಂದ್ರೆ ಟ್ರಿಪ್ಸಿನ್. ಕೊಬ್ಬನ್ನು ವಿಭಜಿಸುವ ಕಿಣ್ವ ಲೈಪೇಸ್. ಕರುಳಿನ ರಸವು ಪ್ರೋಟೀನ್ ಅನ್ನು ಏನಾಗಿ ಪರಿವರ್ತಿಸುತ್ತದೆ? ಅಮೈನೋ ಆಮ್ಲಗಳಾಗಿ. ಕರುಳಿನ ರಸವು ಕಾರ್ಬೋಹೈಡ್ರೇಟ್ಗಳನ್ನ ಏನಾಗಿ ಪರಿವರ್ತಿಸುತ್ತವೆ? ಗ್ಲೂಕೋಸ್ ಆಗಿ. ಪ್ರೋಟೀನ್ ಅನ್ನ ಆಮ್ಲಗಳಾಗಿ, ಅಮೈನೋ ಆಮ್ಲಗಳಾಗಿ, ಕಾರ್ಬೋಹೈಡ್ರೇಟ್ಗಳನ್ನ ಗ್ಲೂಕೋಸ್ಗಳಾಗಿ, ಕೊಬ್ಬುಗಳನ್ನ ಏನಂದ್ರೆ ಕೊಬ್ಬಿನಾಮ್ಲ ಅಥವಾ ಗ್ಲಿಸರಲ್ ಆಗಿ ವಿಭಾಗಿಸುತ್ತವೆ. ವಿಲಿಗಳ ಕಾರ್ಯವೇನೆಂದು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವುದು, ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುತ್ತದೆ. ಗ್ಲೂಕೋಸ್ ವಿಭಜನೆಯ ಮೊದಲ ಹಂತದಲ್ಲಿ ಏನಾಗುತ್ತೆ ಅಂದ್ರೆ 6 ಕಾರ್ಬನ್ ಗ್ಲೂಕೋಸ್ ಅಣುವು 3 ಕಾರ್ಬನ್ ಪೈರುವೇಟ್ ಆಗಿ ವಿಭಜನೆ ಹೊಂದುತ್ತೆ. ಗ್ಲೂಕೋಸ್ ಪೈರುವೇಟ್ ಎಲ್ಲಿ ವಿಭಜನೆ ಆಗುತ್ತೆ ಅಂದ್ರೆ ಕೋಶ ದ್ರವ್ಯದಲ್ಲಿ. ಅವಾಯುವಿಕ ಉಸಿರಾಟವು ಎಲ್ಲಿ ನಡೆಯುತ್ತೆ? ಈಸ್ಟ್ ನಲ್ಲಿ. ಆಕ್ಸಿಜನ್ ಇಲ್ಲದೆ ನಡೆಯುತ್ತೆ. ಈಸ್ಟ್ ನಲ್ಲಿರುವ ಪೈರುವೇಟ್ ಏನಾಗಿ ಪರಿವರ್ತನೆ ಆಗುತ್ತೆ ಅಂದ್ರೆ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್. ವಾಯುವಿಕ ಉಸಿರಾಟ ಎಲ್ಲಿ ನಡೆಯುತ್ತೆ ಅಂದ್ರೆ ಮೈಟ್ರೋಕಾಂಡ್ರಿಯಾದಲ್ಲಿ. ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆಯಾದಾಗ ಪೈರುವೇಟ್ ಏನಾಗುತ್ತೆ ಅಂದ್ರೆ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಸ್ನಾಯು ಸೆಳೆತಕ್ಕೆ ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿಯೇ ಕಾರಣ. ಕೋಶೀಯ ಉಸಿರಾಟದಲ್ಲಿ ಬಿಡುಗಡೆಯಾಗುವ ಶಕ್ತಿಯನ್ನು ಯಾವ ಅಣು ಸಂಶ್ಲೇಷಿಸಲು ಬಳಸಲಾಗುತ್ತೆ ಅಂದ್ರೆ ಎಟಿಪಿ. ಮನುಷ್ಯರಲ್ಲಿರುವ ಉಸಿರಾಟದ ವರ್ಣಕ ಯಾವುದು ಅಂದ್ರೆ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ರಕ್ತದ ಯಾವ ಕಣಗಳಲ್ಲಿರುತ್ತೆ ಅಂದ್ರೆ ಕೆಂಪು ರಕ್ತ ಕಣದಲ್ಲಿ. ಶ್ವಾಸಕೋಶಗಳಲ್ಲಿ ಅನಿಲ ವಿನಿಮಯ ಎಲ್ಲಿ ನಡೆಯುತ್ತೆ? ಗಾಳಿಗೂಡುಗಳಲ್ಲಿ. ಮೀನುಗಳು ಯಾವುದರ ಮೂಲಕ ಉಸಿರಾಡುತ್ತವೆ ಅಂದ್ರೆ ಕಿವಿರುಗಳ ಮೂಲಕ. ರಕ್ತದ ಪ್ಲಾಸ್ಮಾವು ಏನನ್ನು ಸಾಗಿಸುತ್ತದೆ ಅಂದ್ರೆ ಆಹಾರ, ಕರಗಿದ ಕಾರ್ಬನ್ ಡೈಆಕ್ಸೈಡ್,
ನೈಟ್ರೋಜನ್ ತ್ಯಾಜ್ಯಗಳು. ಮನುಷ್ಯನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? 4 ಕೋಣೆಗಳಿವೆ. ಆಕ್ಸಿಜನ್ ಸಮೃದ್ಧ ರಕ್ತ ಶ್ವಾಸಕೋಶದಿಂದ ಹೃದಯದ ಯಾವ ಭಾಗಕ್ಕೆ ಬರುತ್ತೆ ಅಂದರೆ ಎಡ ಹೃತ್ಕರ್ಣಕ್ಕೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಾನು ಏನು ತೋರಿಸ್ತಾ ಇದ್ದೀನಿ, ಈ PDF ಏನಿದೆ, ಈ PDF 7ರಿಂದ 10ನೇ ತರಗತಿಯ ಸೈನ್ಸನ್ನು ಒಳಗೊಂಡಿರುವಂಥದ್ದು. ಇದು ಬೇಕಿದ್ರೆ ನೀವು 149 ಕೊಟ್ಟು ಬೈ ಮಾಡಬಹುದು. ಯಾವ ನಂಬರ್ಗೆ ಅಂದರೆ 9945005138ಗೆ ಫೋನ್ಪೇ ಮಾಡಿ. ಇನ್ನು ಸ್ನೇಹಿತರೆ, ಇದಷ್ಟೇ ಅಲ್ಲದೆ 6ರಿಂದ 10ನೇ ತರಗತಿಯವರನ್ನ ಸೋಷಿಯಲ್ ಸೈನ್ಸ್ EVS, 4ರಿಂದ 7ರವರೆಗಿನ EVS, ಕಂಪ್ಯೂಟರ್, ಸೈಕಾಲಜಿ ಕೂಡ ನಮ್ಮ ಬಳಿ ಇರುವಂಥದ್ದು. ಯಾವ್ದು ಬೇಕಾದರೂ ಕೂಡ ನೀವು 149 ಪೇ ಮಾಡಿ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ. ಧನ್ಯವಾದಗಳು.